ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಗುರುವಾರ ಅಮಾವಾಸ್ಯೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಮಾವಾಸ್ಯೆ ಅಲ್ವಾ, ನಾನು ಓದ್ ಬ್ಲಾಗಲ್ಲಿ ಹಾಕಿದ್ದೆ ಸ್ಟ್ಯಾಂಡ್ ಮುರಿದೋಗಿತ್ತು ಅಂತ ಹೇಳ್ಬಿಟ್ಟು. ಆವಾಗ ನನಗೆಲ್ಲರೂ ಫೋನ್ ಮಾಡಿ ಕೇಳಿದ್ರು, ಯಾಕೆ ಪೂಜಾ ಏನಾಯಿತು, ಯಾಕೆ ಸ್ಟ್ಯಾಂಡು ಬಿದೋಗಿದೆ, ಏನಾಯಿತು, ಏನಾದರೂ ಸಮಸ್ಯೆನಾ ಅಂತ ಫ್ರೆಂಡ್ ಸರ್ಕಲಲ್ಲೆಲ್ಲ ಕಾಲ್ ಮಾಡಿ ಕೇಳಿದರು. ಸೊ ಯಾವುದೇ ಥರ ಸಮಸ್ಯೆ ಏನಿಲ್ಲ. ನಾನು ಬಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಆ ಸ್ಟ್ಯಾಂಡು. ದಯಮಾಡಿ ಯಾರು ಕೂಡ ಆನ್ಲೈನಲ್ಲಿ ಈ ಸ್ಟ್ಯಾಂಡ್ ಆಗಿರ್ಬೋದು, ಮರದ ಐಟಮ್ಸು ಯಾವುದೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಡಿ. 4 ವರ್ಷ ಚೆನ್ನಾಗಿತ್ತು, ಅದಾದಮೇಲೆ ಫುಲ್ಲು ಹಾಳಾಗ್ಬಿಡ್ತು. ನನಗೆ ತುಂಬಾ ಬೇಜಾರಾಯಿತು ಹೋದ ಗುರುವಾರ. ಈ ಗುರುವಾರ ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ. ಯಾವ ಥರ ಸ್ಟ್ಯಾಂಡ್ ಮಾಡಿಸಿದ್ದೀನಿ ಮತ್ತು ಏನೇನೆಲ್ಲ ನಾನು ದೇವ್ರಿಗೆ ಇವತ್ತು ಪೂಜೆ ಮಾಡಿದ್ದೀನಿ, ಯಾವ ಥರ ರಾಗಪ್ಪಂಗೆ ಪೂಜೆ ಮಾಡಿದ್ದೀನಿ ಅಂತಲೂ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ಇನ್ಯಾಕೆ ತಡ ಮಾಡೋದು. ಆಮೇಲೆ ಹೇಳಿದ್ನಲ್ಲ, ಹೊಸದಾಗಿರೋದ್ರು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇವತ್ತು ರಾಗಪ್ಪ ಅಂತೂ ತುಂಬಾ ಸಖತ್ತಾಗಿ ಕಾಣ್ತಾ ಇದ್ದಾರೆ. ನನಗಂತೂ ದೃಷ್ಟಿ ತೆಗೋಣ ಅನ್ನೋಷ್ಟು ಫೀಲ್ ಆಗ್ತಿದೆ, ಅಷ್ಟು ಸಖತ್ತಾಗಿ ಕಾಣ್ತಾ ಇದ್ದಾರೆ ರಾಗಪ್ಪ. ಬನ್ನಿ, ಇನ್ಯಾಕೆ ತಡ, ಹೋಗಿ ತೋರಿಸ್ತೀನಿ ರಾಗಪ್ಪನ. ಸೊ ಗೈಸ್, ರಾಗಪ್ಪನ ತೋರ್ಸೋಕ್ಕೂ ಮುಂಚೆ ಇದೊಂದು ಕ್ಯೂಟ್ ಪಿಕ್ ನೋಡ್ಕೊಬಿಡಿ. ಇದು ಬಂದು ನಮ್ಮ ಮ್ಯಾರೇಜ್ ಅಂದರೆ 4 ವರ್ಷದ ಹಿಂದೆ ಮದುವೆ ಆದಾಗ ಹಸ್ಬೆಂಡ್ ಫ್ರೆಂಡ್ಸ್ ಕೊಟ್ಟಿರೋದು. ಅದನ್ನು ನಾನು ಹಾಗೆ ಎತ್ತಿಟ್ಟಿದ್ದೆ. ಹಾಗೆ ಇವತ್ತು ನಾನು ಬಾಕ್ಸ್ ಏನು ಹೇಳ್ತಾರೆ, ದೇವ್ರದ್ದು ಬಾಕ್ಸ್ ಇದೆಯಲ್ಲ, ಅದನ್ನು ಮಾಡಿಸಿದ್ನಲ್ಲ, ಅದಕ್ಕೆ ಇದನ್ನು ಇಲ್ಲೇ ಗೋಡೆಗೆ ಹಾಕ್ಸಿದ್ದೀನಿ. ಹೇಗಿದೆ ಅಂತ ಹೇಳಿ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. 4 ವರ್ಷದಿಂದ ಎತ್ತಿಟ್ಬಿಟ್ಟಿದೆ, ಗೋಡೆಗೆ ಪಿಟ್ ಮಾಡಿಸಿರ್ಲಿಲ್ಲ, ಇವತ್ತು ಪಿಟ್ ಮಾಡಿಸಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಹಾಕಿ ಆಯಿತಾ. ಈಗ ಬನ್ನಿ, ಇನ್ಯಾಕೆ ತಡ ಮಾಡೋದು, ರಾಗಪ್ಪನ್ನ ಯಾವ ಥರ ರೆಡಿ ಮಾಡಿದ್ದೀನಿ, ಹೇಗೆ ಕಾಣ್ತಾ ಇದ್ದಾರೆ ರಾಗಪ್ಪ, ಹೊಸ ಸ್ಟ್ಯಾಂಡ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ರಾಗಪ್ಪ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಸಖತ್ತಾಗಿ ಕಾಣ್ತಾ ಇದ್ದೀರಲ್ವಾ. ಇವತ್ತು ಅಮಾವಾಸ್ಯೆ ಬೇರೆ, ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ. ತುಳಸಿಯಲ್ಲಿ ಫುಲ್ಲು ಡೆಕೋರೇಷನ್ ಮಾಡಿದ್ದೀವಿ. ಇವತ್ತು ರಾಗಪ್ಪನಿಗೆ ಅಮಾವಾಸ್ಯೆ ಬಿದ್ದಿದೆ ರಾಗಪ್ಪನ ದಿನ. ಆಮೇಲೆ ಇಲ್ಲೊಬ್ರು ಕ್ಯೂಟ್ ರಾಗಪ್ಪ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಅವ್ರಿಗೆ ಕೂಡ ನಾನು ಒಂದು ಸ್ಟ್ಯಾಂಡ್ ಮಾಡಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದು ವೈಟ್ ಕಲರ್ ಸ್ಟ್ಯಾಂಡ್ ಇದೆ ನೋಡಿ. ಇಲ್ಲಿ ನಾನು ಕೈ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ನಾನು ಇವತ್ತೇ ಮಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇವತ್ತು ದೇವ್ರ ಮನೆ ಅಂತಲೇ ಹೇಳ್ಬೋದು. ನನಗಂತೂ ನನ್ನದೇ ದೃಷ್ಟಿಯಾಗುತ್ತೆ ಅಂತ ಅನಿಸುತ್ತೆ ನನಗೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ಅಮಾವಾಸ್ಯೆ ಬೇರೆ ನೋಡಿ. ರಾಗಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಮತ್ತು ಈಗ ಯಾವ ಸ್ಟ್ಯಾಂಡ್ ಮಾಡಿಸ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ. ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಯಾಕೆ ಬಿದ್ದೋಯ್ತು ಅಂತ. ರಾಗಪ್ಪ ಹೇಗೆ ಕಾಣ್ತಾ ಇದ್ದಾರೆ, ಮತ್ತು ಇದು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ರಾಗಪ್ಪ ಒಳ್ಳೇದು ಮಾಡಲಿ. ನನ್ನ ಸಬ್ಸ್ಕ್ರೈಬರ್ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ ರಾಗಪ್ಪ ಅಂತ ನಾನು ಕೇಳ್ಕೊತೀನಿ. ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ರಾಗಪ್ಪ. ಬನ್ನಿ, ಇವಾಗ ಯಾವ ಸ್ಟ್ಯಾಂಡ್ ಮಾಡಿಸ್ತೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ನಾನು ಮರದಲ್ಲಿ ಮಾಡಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿದೆ ಸ್ಟ್ಯಾಂಡು, ನೋಡ್ತಾ ಇದ್ದೀರಲ್ವಾ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಸ್ಟ್ಯಾಂಡು ಓಕೆ, ಬಣ್ಣ ಹೊಡ್ಕೊಬಿಟ್ಟಿದ್ದೀವಿ ನಾವು. ವೈಟ್ ಕಲರಲ್ಲಿತ್ತು, ನಾನೇ ಬಣ್ಣ, ನೈಟ್ ಹಸ್ಬೆಂಡು ನಾನು ಬಣ್ಣ ಹೊಡೆದ್ವಿ. ನೋಡಿ, ಇಲ್ಲೂ ಕೂಡ ಪೂಜೆ ರಂಗೋಲಿ ಬಿಟ್ಟಿದ್ದೀನಿ. ಹಾಗೆ 2 ದೀಪ, ಅರಿಶಿನ ಕುಂಕುಮ, 2 ಕಳಸ, ಆಮೇಲೆ ದೇವರು ಫೋಟೋಗಳಿಗೆಲ್ಲ ಪೂಜೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಫೋಟೋ ಎಲ್ಲ ಅಂತ. ಮತ್ತು ಸಾಯಿಬಾಬಂದು ವಿಗ್ರಹ ಹೊಡೆದೋಯ್ತಲ್ವಾ, ಅದೊಂದು ಬೇಜಾರಿದೆ. ಇರಲಿ, ತೊಗೊಂಬರುವ ಬೇರೆದು. ಅದಾದಮೇಲೆ ಈ ಕಡೆ ಬಂದರೆ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಫೋಟೋ. ಇವತ್ತು ಎಲ್ಲರಿಗೂ ತುಳಸಿ ಮುಡಿಸ್ಬಿಟ್ಟಿದ್ದೀನಿ, ತುಳಸಿ ಮಾಲೆನ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಸ್ಟ್ಯಾಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ. ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಯಾಕಪ್ಪ ರಂಗೋಲಿ ಬಿಟ್ಟಿದ್ದೀನಿ ಅಂತ ಅಂದರೆ, ಮನೆ ಬಾಗ್ಲಲ್ಲಿ ಪೈಂಟ್ ಹಾಕಿದ್ದೀನಲ್ವ, ಹಂಗಾಗಿ ಮನೆ ಮುಂದೆನೇ ರಂಗೋಲಿ ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ ಗಾಯ್ಸ್, ಹೇಳಿ ಗಾಯ್ಸ್. ಮತ್ತು ಕಮೆಂಟ್ ಹಾಕಿ ಯಾವ ಥರ ಇದೆ ಇವಾಗ ಸ್ಟ್ಯಾಂಡು, ಈಗ ಚೆನ್ನಾಗಿದೆಯಾ ಅಂತ. ತುಂಬ ಜನ ಕಾಲ್ ಮಾಡಿ ಕೇಳಿದ್ರಿ ಅಲ್ವಾ, ಏನಾಯಿತು ಪೂಜಾ ಅಂತ ಹೇಳಿ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಹಾಕಿ. ಚೆನ್ನಾಗಿದೆಯಾ ಇವಾಗ? ಹಾಯ್, ನೋಡ್ತಾ ಇದ್ದೀರಲ್ಲ ಎಷ್ಟು ಟೀಟೆ ಮಾಡ್ತಾನೆ ಇವನು ಅಂತ ಗೊತ್ತಲ್ಲ. ಯಾರಾದರೂ ಇವಂದು ವ್ಲಾಗ್ ನೋಡಿಲ್ಲ ಅಂದರೆ ಹಿಂದೆ ಈ ವಿಡಿಯೋ ಹಿಂದೆಗಡೆ ಒಂದು ವಿಡಿಯೋ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಬನ್ನಿ ಎಷ್ಟು ತೀಟೆ ಮಾಡ್ತಾನೆ ಅಂತ. 1 ನಿಮಿಷನೂ ಕುತ್ಕೊಳ್ಳಲ್ಲ. ಹುಟ್ಟು ತೀಟೆ ನನ್ನ ಮಗ, ಹುಟ್ಟು ದೊಡ್ಡ ತೀಟೆ, ತರಲಾಟೆ ಅಂತಲೇ ಹೇಳ್ಬೋದು. ನೋಡಿ, ಆಗಲೇ ಓಡೋಗ್ತವನೆ ಅವನು, ಎಷ್ಟು ತೀಟೆ ಮಾಡ್ತಾನೆ ಗೊತ್ತ. ಚೋಟುಗೆ ಇವಾಗ ನಾವು ಆಂಜನೇಯನ ದೇವಸ್ಥಾನದಲ್ಲಿ ಯಂತ್ರಾಕ್ಷಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಚೋಟು ಆಲ್ರೆಡಿ ಅವ್ರ ಪಪ್ಪನ ಜೊತೆ ಹೋಗಿ ರೋಡ್ ಹತ್ರ ಆಟೋಗೆ ಅಂತ ನಿಂತಿದ್ದಾನೆ. ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿ.
ಅಪ್ಪನೂ ಮಗ ರೋಡಲ್ಲಿ ನಿಂತವ್ರು ಆಲ್ರೆಡಿ. ಇವಾಗ ಆಟೋ ಹಿಡ್ಕೊಂಡು ಹೋಗ್ಬೇಕು ಆಂಜನೇಯನ ದೇವಸ್ಥಾನಕ್ಕೆ. ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಅದಕ್ಕೆ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಗುಮ್ಮ ಮಾಡ್ತಾವನೆ. ಕರ್ಕೊಂಡೋಗಿ ಒಂದು ಯಂತ್ರ ಹಾಕಿಸ್ಕೊಂಡು ಬರ್ಬೇಕು. ಇವಾಗ ಆಟೋ ಬಂತು, ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಚೋಟು ನೋಡಿ ಎಷ್ಟು ತೀಟೆ ಮಾಡ್ತಾವನೆ ಅಂತ. ಆಟೋದಲ್ಲಿ ಸುತ್ತೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಅವನಿಗೆ. ನೋಡ್ತಾ ಇದ್ದಾನೆ ರೋಡ್ನ. ಅವ್ರ ಅಪ್ಪನೂ ಮತ್ತು ಅವರಿಬ್ಬರು ಜೊತೆಲೇ ಇದ್ದಾರೆ. ಗೈಸ್ ಫೈನಲ್ ಆಗಿ ಇವಾಗ ಆಂಜನೇಯನ ಟೆಂಪಲ್ ಹತ್ರ ಬಂದ್ವಿ. ತುಂಬ ಜನ ಇದ್ದಾರೆ. ಚೋಟುಗೆ ಏನು ಹೇಳ್ತಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ಬಂದಿದ್ದೀವಿ ಟೆಂಪಲ್ ಹತ್ರ. ಫುಲ್ಲು ಮಕ್ಕಳನ್ನೇ ಎತ್ಕೊಂಡ್ಬಂದಿದ್ದಾರೆ ಯಂತ್ರ ಹಾಕ್ಸೋಕ್ಕೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಫೈನಲ್ ಆಗಿ ಯಂತ್ರ ಎಲ್ಲ ಹಾಕ್ಸಾಯ್ತು ಫ್ರೆಂಡ್ಸ್. ಇವಾಗ ಚೋಟು, ನಾನು, ಅವರಪ್ಪ ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಚೋಟು ಮತ್ತು ಅವರಪ್ಪ. ಇವಾಗ ನಾವು 3 ಜನನು ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅವರಪ್ಪ ಎತ್ಕೊತವ್ರೆ ಚೋಟುನು. ಮತ್ತು ಇನ್ನೊಂದು ಆಟೋ ಎತ್ಕೊಂಡು ಇವಾಗ ನಾವು ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನಾನು, ಚೋಟು, ಪಪ್ಪ. ಕತ್ಲೇ ಇದೆ ಫುಲ್ಲು, ಅದಕ್ಕೆ. ಮಾಡ್ತಾವನೆ ಗೊತ್ತಾ ಚೋಟು ಇಲ್ಲಿ ನೋಡಿ. ಗೈಸ್ ಇವಾಗ ಬಂದೆ ನಾನು ರಾಯರು ದೇವಸ್ಥಾನದ ಹತ್ರ. ಇಲ್ಲೂ ಫುಲ್ಲು ಜನ ಇದ್ದಾರೆ, ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು. ನೋಡಿ ಇದೇ ರಾಯರು ಮಠ. ಬಂದಿದ್ದೀನಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡ್ತಾ ಇರ್ಬೋದು ನೀವೇ. ಇವಾಗ ಒಳಗಡೆ ಹೋಗಿ ದರ್ಶನ ಮಾಡುವ. ಬಂದಿದ್ದೀವಿ ಗೈಸ್ ಇವಾಗ ದೇವಸ್ಥಾನದ ಹತ್ರ. ಚೋಟು, ನಾನು, ಅವರಪ್ಪ ಒಳಗಡೆ ಹೋಗಬೇಕು ದರ್ಶನ ಮಾಡೋಕ್ಕೆ. ಇವಾಗ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಜನ ಇದ್ದಾರೆ ಗೈಸ್. ಇವಾಗ ದೇವ್ರ ದರ್ಶನ ಮಾಡ್ಕೋಬೇಕು. ಫೈನಲ್ ಆಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡಾಯಿತು ಗೈಸ್. ಈಚೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ. ಇವತ್ತು ಗುರುವಾರ ಅಂತ ಹೇಳ್ಬಿಟ್ಟು ಅಮಾವಾಸ್ಯೆ ಅಂತ. ಮನೆ ಕಡೆ ಹೋಗೋಕೆ ಆಟೋ ನಿಲ್ಲಿಸ್ಬೇಕು. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಫುಲ್ ಜನ ಇದ್ದಾರೆ, ಹಂಗಾಗಿ ನೋಡಿ ಗಾಯ್ಸ್. ಇವಾಗ ಮನೆಗೆ ಬಂದ್ವಿ. ನಾನು, ಚೋಟು, ಪಪ್ಪ 3 ಜನನು ಮನೆಗೆ ಬಂದ್ವಿ. ಚೋಟುನ ಆಂಜನೇಯನ ದೇವಸ್ಥಾನಕ್ಕೆ ಮತ್ತು ರಾಯರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಈಗ ಮನೆಗೆ ಬಂದ್ವಿ. ಅವನಿಗೂ ಯಂತ್ರ ಹಾಕಿಸ್ಕೊಂಡು. ನೋಡಿ ಎಷ್ಟು ತೀಟ ಮಾಡ್ತಾವನಾಗಲೇ. 1 ನಿಮಿಷನೂ ಸುಮ್ಮನಿರಲ್ಲ, ಯಾವಾಗ ನೋಡಿದ್ರು ತೀಟ ಮಾಡೋದೇ ಅವ್ನ ಕೆಲಸ. ಹೇಳು ಹಾಯ್. ಹಾಯ್ ನೋಡಿ ಸ್ಟಾರ್ಟ್ ಆಯ್ತು ಆಗಲೇ. ಈಗ ತಾನೇ ಯಂತ್ರ ಹಾಕಿಸ್ಕೊಂಡು ಮನೆ ಕರ್ಕೊಬಂದಿದ್ದೀವಿ. ಆಗಲೇ ನೋಡಿ ಹೆಂಗೆ ಆಡ್ತವನೆ ಅಂತ. ಹುಟ್ಟು ತೀಟ ನನ್ನ ಮಗ. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಏನಂತ ಹೇಳ್ಬಿಟ್ಟು. ನನ್ನ ಎಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ. ವೀಡಿಯೋಸ್ ನೋಡಿದ್ಮೇಲೂ ಲೈಕ್ ಮಾಡಿ ಗೈಸ್, ಆಯಿತಾ? ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು ನಿಮಗೆ. ಅವನಂತೂ ಸಿಕ್ಕಾಪಟ್ಟೆ ತೀಟ ಮಾಡ್ತಾನೆ ಅವನು. ಇವಾಗ ನಾನು ಸುಧಾರಿಸ್ಬೇಕು. ಓಕೆ ಗೈಸ್, ಬಾಯ್.